ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಅಂತೂ ಇಂತೂ ಅಂದುಕೊಂಡಂತೆ ಸುಮಾರು ಒಂದು ತಿಂಗಳ ದೊಡ್ಡ ಮಟ್ಟದ ಪ್ರಯಾಸದ ನಂತರ, ದೊಡ್ಡ ಒಂದು ಪ್ರಿಪರೇಷನ್ ನಂತರ JDSನ ಬೆಳ್ಳಿ ಹಬ್ಬದ ಸಡಗರದ ಸಂಭ್ರಮ ಸಮಾವೇಶ, ಜನತಾ ಸಂಭ್ರಮ, ಜನತಾ ಸಮಾವೇಶ ಎಲ್ಲವೂ ಕೂಡ ಮುಗಿದು ಹೋಗಿಬಿಟ್ಟಿದೆ. ಆದರೆ ಕೆಲವು ಪ್ರಶ್ನೆಗಳು ಹಾಗೆ ಉಳಿದು ಬಿಟ್ಟಿದೆ ಅನ್ನುವಂಥದ್ದು ಅಲ್ವಾ. ಈಗಾಗಲೇ JDS ಪಕ್ಷ ಒಂದು ರಾಜ್ಯದ, ಅದರಲ್ಲೂ ಕರ್ನಾಟಕದ ಪ್ರಾದೇಶಿಕ ಪಕ್ಷ, ಕರ್ನಾಟಕದ ಅಸ್ಮಿತೆಯನ್ನ, ನೆಲ ಜಲ ಭಾಷೆ ಮುಂತಾದ ಇಲ್ಲಿಯ ಸ್ಥಳೀಯ ವಿಚಾರಗಳನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಬಿಂಬಿಸುವಂತಹ ಪಕ್ಷ ಅನ್ನುವಂಥ ಒಂದು ಖ್ಯಾತಿ ಒಂದು ಜಮಾನದಲ್ಲಿ ಇತ್ತು. ಆದರೆ ಅದು ಇವತ್ತು ಉಳಿದಿದೆಯಾ ಅನ್ನುವಂಥದ್ದು ಪ್ರಶ್ನೆ. ಯಾವಾಗ HD ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಒಗ್ಗಟ್ಟಾಗಿ ನಿಂತ್ಕೊಂಡು JDS ಪಕ್ಷವನ್ನ ಮತ್ತೆ ಸಮರ್ಥವಾಗಿ ಕಟ್ತೇವೆ, ಸಮರ್ಥಿಕ ಪ್ರಾದೇಶಿಕ ಪಕ್ಷವನ್ನಾಗಿ ರೂಪಿಸ್ತೇವೆ ಅಂತ ಹೇಳಿದ್ರು, ಅವಾಗ ಕೇವಲ JDS ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ರಾಜ್ಯದ ಕನ್ನಡಿಗರಲ್ಲೂ ಕೂಡ ಒಂದು ರೀತಿಯ ಮಿಂಚುಗಳು ಹುಟ್ಕೊಂಡಿತ್ತು, ಒಂದು ರೀತಿಯ ಮನಸ್ಸಿನಲ್ಲಿ ಖುಷಿ ಕವಲೊಡೆದಿತ್ತು. ಆದರೆ ನಿನ್ನೆಯ ಒಂದು JDS ಸಮಾವೇಶ ಮತ್ತದೇ ಹಳೆಯ JDS ಆಗಿ ಉಳಿದು ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಅಲ್ವಾ. ಯಾವಾಗ JDS ಮುಗಿಸೋದಕ್ಕೆ ನಾನು ಬಿಡೋದಿಲ್ಲ, JDS ಮುಟ್ಟೋದ್ರೆ ಹುಷಾರ್ ಅನ್ನುವಂಥ ಮಾತುಗಳು HD ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಅವರಿಂದ ಕೇಳಿ ಬಂತು, ಆವಾಗ ಒಂದು ದೊಡ್ಡ ಮಟ್ಟದ ಘೋಷಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಆದರೆ ಪ್ರಮುಖವಾಗಿ ನಿನ್ನೆಯ JDS ಸಮಾವೇಶದಲ್ಲಿ ನಮಗೆ ಕಂಡು ಬಂದದ್ದೇನು ಅಥವಾ ಆಗಿರ್ತಕ್ಕಂಥ ದೊಡ್ಡ ನಿರಾಸೆ ಏನು ಅಂತಂದ್ರೆ, ಪ್ರಮುಖವಾಗಿ JDS ಪಕ್ಷದ 25 ವರ್ಷಗಳ ಬೆಳ್ಳಿ ಹಬ್ಬದ ಕಾರ್ಯಕ್ರಮ. 1999ರಲ್ಲಿ ಸ್ಥಾಪನೆಯಾದ JDS ಪಕ್ಷ 25 ವರ್ಷಗಳ ತನ್ನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ಪಕ್ಷ ಕಟ್ಟಿದವರನ್ನ, ಯಾರ್ಯಾರು ಮಹನೀಯರು ಇದ್ದಾರೋ ಅಂತಹ ಪ್ರಮುಖ ಪಕ್ಷ ಕಟ್ಟಿದವರನ್ನ ಒಂದು ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳುವಂಥ ಮಟ್ಟಕ್ಕೂ ಕೂಡ JDSನ ಇವತ್ತಿನ ನಾಯಕರು, ಅದರಲ್ಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರ ವೇದಿಕೆ ಮೇಲಿದ್ರು ಕೂಡ HD ದೇವೇಗೌಡರಿಂದ ಹಿಡಿದು ಆ ಕೊನೆಯ ಹಂತದ ಸೂರಜ್ ರೇವಣ್ಣವರೆಗೂ ಕೂಡ ಒಬ್ಬರು ಪಕ್ಷ ಕಟ್ಟಿರ್ತಕ್ಕಂಥ ಯಾವ ನಾಯಕರನ್ನ ನೆನೆಸ್ಕೊಳ್ಳಿಲ್ಲ. ಹೋಗ್ಲಿ, ಈ ಜಗತ್ತಿನಿಂದ ಗತಿಸಿ ಹೋಗಿರ್ತಕ್ಕಂಥವ್ರನ್ನ ನೆನೆಸ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಹಾಲಿ ಇರೋಂಥವ್ರನ್ನಾದ್ರೂ ನೆನೆಸ್ಕೋಬೇಕಿತ್ತು, ಅಥವಾ ಹಾಲಿ ಇರೋಂಥವ್ರನ್ನಾದ್ರೂ ನೆನೆಸ್ಕೊಳ್ದೆ ಇದ್ರೂ ಪರವಾಗಿಲ್ಲ. ಈ ಜಗತ್ತಿನಿಂದ ಅಗಲಿ ಹೋಗಿರ್ತಕ್ಕಂಥವ್ರು, JDS ಪಕ್ಷಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವ್ರು, JDS ಪಕ್ಷ ಸಂಘಟನೆಯಲ್ಲಿ ಪಕ್ಷ ಉಳಿಲಿಕ್ಕೆ, ಬೇರು ಬಿಡ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ಹಲವಾರು ಮಹನೀಯರಿದ್ದಾರೆ, ಅವರನ್ನಾದ್ರೂ ನೆನೆಸ್ಕೋಬಹುದಾಗಿತ್ತು. ಆದರೆ ಯಾವ ನಾಯಕರು, ದೇವೇಗೌಡರಿಂದ ಹಿಡಿದು ನಾನು ಹೇಳಿದಾಗೆ ಸೂರಜ್ ರೇವಣ್ಣ ಅವರೆಗೂ ಯಾರು ಕೂಡ ನೆನೆಸ್ಕೊಳ್ಳಿಲ್ಲ. ಅದು ಎಲ್ಲೋ ಒಂದು ಕಡೆ JDS ಪಕ್ಷ, ಪ್ರಾದೇಶಿಕ ಪಕ್ಷ, ಕನ್ನಡಿಗರ ಪಕ್ಷ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದಷ್ಟು ನಿರಾಸೆಯಾಗಿರ್ತಕ್ಕಂಥದ್ದು ಸತ್ಯ. ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕಾಡಿದ್ದು JDS ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥ, ಅದರಲ್ಲೂ ಮೈಸೂರು ಭಾಗದ ಪ್ರಮುಖ ನಾಯಕರಾಗಿರ್ತಕ್ಕಂಥ, ಒಕ್ಕಲಿಗರ ನಾಯಕರೇ ಆಗಿರ್ತಕ್ಕಂಥ, ಮುಖ್ಯಮಂತ್ರಿಯಾಗಿರ್ತಕ್ಕಂಥ, ಈಗ ಸಿದ್ದರಾಮಯ್ಯನವರನ್ನೇ ಸೋಲಿಸಿರ್ತಕ್ಕಂಥ GT ದೇವೇಗೌಡರವರ ಅನುಪಸ್ಥಿತಿ ನಿನ್ನೆಯ ಒಂದು ಸಮಾವೇಶದಲ್ಲಿ ಎದ್ದು ಕಾಣ್ತು. GT ದೇವೇಗೌಡರು ಯಾಕೆ ಬರಲಿಲ್ಲ, ಅವರನ್ನ ಯಾಕೆ ಕರೆಯಲಾಗಲಿಲ್ಲ? ಈಗಾಗಲೇ ಹಲವಾರು ಸಮಿತಿಗಳನ್ನು JDS ಪಕ್ಷದಲ್ಲಿ 28ರ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಲಾಗಿದೆ. ಆ ಎಲ್ಲ ಸಮಿತಿಗಳಿಂದ GT ದೇವೇಗೌಡರನ್ನ ದೂರ ಇಡಲಾಗಿದೆ ಅನ್ನುವಂಥದ್ದು. ಮೊನ್ನೆ ಅಷ್ಟೇ GT ದೇವೇಗೌಡರು ಒಂದು ಮಾತನ್ನು ಹೇಳಿದ್ರು, ನಾನು JDSನಿಂದಲೇ ಸ್ಪರ್ಧಿಸ್ತೀನಿ, ನಾನು JDS ಪಕ್ಷಕ್ಕೆ ಯಾವುದೇ ಮೋಸವನ್ನು ಮಾಡಿಲ್ಲ, ಯಾವುದೇ ರೀತಿಯ ಬೇರೆ ರಾಜಕಾರಣ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು ಕೂಡ GT ದೇವೇಗೌಡರನ್ನ ಕರೆಸ್ಬೋದಾಗಿತ್ತು, ಕರೆಸಿಲ್ಲ. ಇದ್ರ ಜೊತೆಗೆ ಹಲವಾರು ಮಹನೀಯ ನಾಯಕರಿದ್ದಾರೆ JDS ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು, ಅಂತಹ ಒಬ್ಬರನ್ನು ಕೂಡ ನೆನೆಸ್ಕೊಳ್ಳದೆ ಇರತಕ್ಕಂಥದ್ದು ಇವತ್ತು JDS ಪಕ್ಷದ ನಡೆ, ಈಗಿರ್ತಕ್ಕಂಥ JDS ಪಕ್ಷದ ರಾಜಕಾರಣಿಗಳ ನಾಯಕರ ನಡೆ ಎತ್ತ ಕಡೆಗೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿದೆ. ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು ಹಾಸನ ಜಿಲ್ಲೆಯಲ್ಲಿ JDSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದ್ರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ.
JDS ಕಟ್ಟಿರ್ತಕ್ಕಂಥವರಲ್ಲಿ ಈಗೇನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಿದ್ದಾರೆ, ಅವರ ತಂದೆ ಸಿ ಬೈರೇಗೌಡರು ಇದ್ರು, ಅವರ ಜೊತೆಗೆ ಅವರನ್ನ ನೆನೆಸ್ಕೊಳ್ಳಲಿಲ್ಲ. ಜೊತೆಗೆ MP ಪ್ರಕಾಶರು ದಿವಂಗತರಾಗಿರ್ತಕ್ಕಂಥವ್ರು, ಸಿ ಬೈರೇಗೌಡರಂತೆ MP ಪ್ರಕಾಶ್ ಕೂಡ ದಿವಂಗತರಾಗಿರ್ತಕ್ಕಂಥವ್ರು. ಅವರು ಕೂಡ JDSಗೆ ಲಿಂಗಾಯತ ನಾಯಕರಾಗಿ ತಮ್ಮದೇ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಅವರ ನೆನಪು ಬರಲಿಲ್ಲ. ಬಿ ಸೋಮಶೇಖರ್ ಅನ್ನುವಂಥ ಒಬ್ಬ ಖ್ಯಾತ ಒಂದು ಸಚಿವರು ಕೂಡ ಇದ್ರು, ಅವರ ಮಾತು ಬರಲಿಲ್ಲ. ದಿವಂಗತ ಉಮೇಶ್ ಕತ್ತಿ ಅವ್ರನ್ನ ನೆನೆಸ್ಕೊಳ್ಳಲಿಲ್ಲ. ಹಾಲಿ ಇರ್ತಕ್ಕಂಥ ಶಿವನಗೌಡ ನಾಯಕ್ ಅವರನ್ನಾಗ್ಲಿ ಅಥವಾ ಈ ಬಾಲಚಂದ್ರ ಜಾರಕಿಹೊಳಿ ಅಂತವ್ರನ್ನಾಗ್ಲಿ ಈ ಯುವ ನಾಯಕರನ್ನು ಕೂಡ ನೆನೆಸ್ಕೊಳ್ಳಿಲ್ಲ. ಇದೆಲ್ಲದರ ಹೊರತಾಗಿ JDS ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ CM ಇಬ್ರಾಹಿಂ ಅವರನ್ನು ಕೂಡ ನೆನಪಿಸ್ಕೊಳ್ಳಿಲ್ಲ ಅನ್ನುವಂಥದ್ದು. ಅಂದರೆ ಅವರು ಕಾರ್ಯಕ್ರಮಕ್ಕೆ ಕರೆಯೋದು ಬೇಡ, ಅಟ್ಲೀಸ್ಟ್ ಇಂಥವರೆಲ್ಲ ಮಹನೀಯರು ಈ ಪಕ್ಷ ಇವತ್ತು 25 ವರ್ಷಗಳನ್ನು ಗಡಿಯನ್ನು ದಾಟಲಿಕ್ಕೆ, ಇವತ್ತು ನಿಮ್ಮ ನಡುವೆ ನಾವು ನಿಂತ್ಕೊಳ್ಳಿಕ್ಕೆ, ಒಂದು ರಾಜಕೀಯ ಪಕ್ಷ ಅಂತ ಗುರುತಿಸ್ಕೊಳ್ಳಿಕ್ಕೆ ಇವರೆಲ್ಲರ ಕೊಡುಗೆ ಇದೆ ಅನ್ನೋಂಥ ಒಂದು ಮಾತನ್ನು ಹೇಳಿದರೆ, ಒಂದು ಕೃತಜ್ಞತೆ ಸಲ್ಲಿಸಿದರೆ ಅವರ ಒಂದು ಬೌದ್ಧಿಕತೆಗೆ, ಅವರ ಒಂದು ಸಾಮಾಜಿಕ ರಾಜಕೀಯ ಬದ್ಧತೆಗೆ ಒಂದು ರೀತಿಯ ದೊಡ್ಡ ಮಟ್ಟದ ಶ್ಲಾಘನೆ ಸಿಗ್ತಾ ಇತ್ತು ಅನ್ನೋಂಥದ್ದು. ಇನ್ನು ಸಿದ್ದರಾಮಯ್ಯನವರ ಮಾತು ಆಡೋದೇ ಬೇಡ, ಯಾಕಂದರೆ ಸಿದ್ದರಾಮಯ್ಯನವರ ಹೆಸರು ಎಲ್ಲೂ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರನ್ನ ಈಗ ಸದ್ಯಕ್ಕೆ ಒಂದು JDS ಪಕ್ಷದ ವಿರೋಧಿ ಅಥವಾ ದ್ವೇಷ ಮಾಡುವಂಥ ವ್ಯಕ್ತಿಯ ಲಿಸ್ಟ್ನಲ್ಲೇ ಇಟ್ಬಿಟ್ಟಿರ್ತಕ್ಕಂಥದ್ದು ಅಲ್ವಾ. ಸಿದ್ದರಾಮಯ್ಯನವರು ಒಂದು ಮಾತು ನಾವು ಮರಿಬೇಕಾಗಿಲ್ಲ, ಸಿದ್ದರಾಮಯ್ಯನವರು JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾಗ 54 ಸೀಟುಗಳನ್ನು ರಾಜ್ಯದಲ್ಲಿ JDS ಪಕ್ಷ ಗೆದ್ದಿತ್ತು 2004ರಲ್ಲಿ, ಮರಿಬಾರ್ದು. ಇವತ್ತು 2023ರ ಚುನಾವಣೆ ಮೊನ್ನೆ ಆಗಿದೆ, ಗೆದ್ದಿದ್ದೆಷ್ಟು ಸೀಟು? 18 ಸೀಟು. 54ರಲ್ಲಿ 18ಲ್ಲಿ ಎಷ್ಟು ಹೇಗೆ ಅದು ಏರಿಳಿತ ಇಳಿತ ಕಂಡಿದೆ ಅನ್ನೋಂಥದ್ದು ಅಲ್ವಾ. ಇದ್ರ ಜೊತೆಗೆ ನಾವು ಈ JDS ಪಕ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಅಂತ ಅಂದ್ಕೊಳ್ತಿದ್ವಿ. ಬೇಕಾದಷ್ಟು ನೀವು JP ಭವನದಲ್ಲಿ ಬೇಕಾದಷ್ಟು JDS ಪಕ್ಷದ ಕಾರ್ಯಕ್ರಮಗಳು ನಡೆಯುತ್ತೆ, ಬೇರೆ ಬೇರೆ ಕಡೆ ನಡೆಯುತ್ತೆ. ಅವೆಲ್ಲವಕ್ಕಿಂತ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಅನ್ನೋಂಥ ಒಂದು ನಿರೀಕ್ಷೆ ಇತ್ತು. ಬಹುತೇಕ ನಾಯಕರು ಕಾಣಲೇ ಇಲ್ಲ. ಎಲ್ಲಿದ್ದಾರೆ? 18 ಜನ ಶಾಸಕರಲ್ಲಿ ಕಂಡಿದ್ದು ಒಂದು 5-6 ಜನ ಶಾಸಕರಷ್ಟೇ. ಈಗ ಹಾಲಿ ಇರ್ತಕ್ಕಂಥ ಶಾಸಕರೆಲ್ಲ ಯಾಕೆ ಬಂದಿಲ್ಲ ಅಲ್ವಾ ಪ್ರಶ್ನಿಸಬೇಕಾಗಿದೆ. ಜೊತೆಗೆ ನೀವು ವೇದಿಕೆ ನೋಡಿ, ವೇದಿಕೆ ಮೇಲೂ ಕೂಡ ಅದೊಂದು ರೀತಿಯ ಕುಟುಂಬ ರಾಜಕಾರಣದ ವೇದಿಕೆ ತರಾನೇ ಕಂಡುಬಿಡ್ತು. ಕರೆಮ್ಮ ನಾಯಕ್ ಒಬ್ಬರು ಬಿಟ್ರೆ, HK ಕುಮಾರಸ್ವಾಮಿ ಒಬ್ಬರು ಬಿಟ್ರೆ, ಇನ್ನು ಉಳಿದಿರ್ತಕ್ಕಂಥವ್ರು ಎಲ್ಲರೂ ಅಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕರಿದ್ರು. ಎಲ್ಲಿ ಎಲ್ಲ ಸಮುದಾಯದ ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಳ್ಳುವಂಥ JDSಗೆ ಎಲ್ಲ ಸಮುದಾಯದ ನಾಯಕರ ಪ್ರತಿಸ್ಪಂದನೆ, ಅವ್ರ ನಿಂದನೆ ಎಲ್ಲಿದೆ? ಇಲ್ಲ ಅನ್ನುವಂಥದ್ದು ಅಲ್ಲಿ ಕಾಣ್ಬಾರ್ದು. ಯಾರಾದರೂ ಒಬ್ಬ ನಮಗೆ ಬೇರೆ ಅಲ್ಪಸಂಖ್ಯಾತ ನಾಯಕರಾಗಲಿ ಅಥವಾ ಇನ್ನಿತರ ನಾಯಕರಾಗಲಿ ನಮಗೆ ಕಂಡು ಬರಲಿಲ್ಲ ಅಲ್ವಾ. ಹಾಗಾಗಿ JDS ಪಕ್ಷದ ನಡೆ ಎತ್ತ ಕಡೆಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿದೆ. JDS ರಾಜ್ಯ ಚುನಾವಣೆಯಲ್ಲಿ ಯಾವ ರೀತಿ ಇದೇ ನಿಲುವುಗಳನ್ನು ಇಟ್ಕೊಂಡು ಸ್ಪರ್ಧಿಸುತ್ತಾ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ, ಕಾಲ ಬರುತ್ತೆ, ಕಾಲ ಬರುತ್ತೆ. ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ, ಕಾಲ ಬರುತ್ತೆ. ಎಸ್ ವೀಕ್ಷಕರೇ, ನಿನ್ನೆಯ ಭಾಷಣದಲ್ಲಿ ಮುಸ್ಲಿಂ ಬಾಂಧವರ ಬಗ್ಗೆ HD ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ತಿವಿಯೋದಕ್ಕೆ ಮುಸ್ಲಿಂ ಬಾಂಧವರ ಹೆಸರನ್ನ ತೆಗೆದುಕೊಂಡಿದ್ರು. ಮರಿಬಾರ್ದು, HD ಕುಮಾರಸ್ವಾಮಿ ಅವರು ಅಥವಾ HD ದೇವೇಗೌಡರು ಮುಸ್ಲಿಂ ಮತಗಳು JDS ಪಕ್ಷಕ್ಕೆ ಒಂದು ರೀತಿ ಸಾರಾಸಗಟಾಗಿ ಬೀಳುವಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಒಬ್ಬೇ ಒಬ್ಬ ಮುಸ್ಲಿಂ ಮತಗಳ ಬಿಟ್ಟು ಹೋಗ್ಲಿ, ಒಬ್ಬೇ ಒಬ್ಬ ಏಕೈಕ ವೇದಿಕೆ ಮೇಲೆ ಕೂರುವಂಥ ಒಬ್ಬ ನಾಯಕ ಇಲ್ಲ JDS ಪಕ್ಷಕ್ಕೆ ಅಲ್ವಾ. ಇದನ್ನ JDS ಪಕ್ಷದವರು ಅರ್ಥ ಮಾಡ್ಕೋಬೇಕಾಗಿದೆ. ಕೇವಲ ಒಕ್ಕಲಿಗ ಮತಗಳಿಂದ ಅಷ್ಟೇನೆ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಅಹಿಂದ ಮತಗಳು ಬೇಡವಾ? ದಲಿತ ಮತಗಳು ಬೇಡವಾ? ಅಲ್ಪಸಂಖ್ಯಾತರ ಮತಗಳು ಬೇಡವಾ? ಆ ನಾಯಕರು ಬೇಡವಾ? ಅಥವಾ BJP ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಕೇವಲ ಒಂದು ಮೇಲ್ವರ್ಗದ ಮತಗಳೇ ಸಾಕ ಅನ್ನುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾತ್ಯತೀತ ಜನತಾ ದಳ ಅಂತ ಹೆಸರಿಟ್ಕೊಂಡಿದ್ದೀರಲ್ಲ, ಜಾತ್ಯತೀತ ರಾಜಕಾರಣವನ್ನ ಮಾಡುವಂತಹ ಅನಿವಾರ್ಯತೆ JDS ಪಕ್ಷಕ್ಕೆ ಇದೆ. ಆದರೆ JDS ಪಕ್ಷದ ಇವತ್ತಿನ ನಾಯಕರು HD ಕುಮಾರಸ್ವಾಮಿ ಅವರು ಹೊಂದಾಣಿಕೆ ಮತ್ತು ಮೈತ್ರಿ ಮಾಡ್ಕೊಂಡಿರೋದು ಯಾರ ಜೊತೆಗೆ? ಅದೇ ಹಿಂದುತ್ವ ಮತ್ತು ಕೋಮುವಾದದ ರಾಜಕಾರಣ ಮಾಡುವಂತಹ BJPಯ ಜೊತೆಗೆ. ಹಾಗಾದ್ರೆ ಈ BJPಯ ಹಿಂದುತ್ವ ಮತ್ತು ಕೋಮುವಾದದ ರಾಜಕಾರಣದ ನಿಲುವುಗಳಿಗೆ, ನಡೆಗಳಿಗೆ HD ಕುಮಾರಸ್ವಾಮಿ ಅವರ ಉತ್ತರ ಏನು? HD ದೇವೇಗೌಡ ಅವರ ಉತ್ತರ ಏನು? ಯಾಕಂದ್ರೆ HD ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ಮುಂದಿನ ಜನ್ಮ ಇದೆ ಅನ್ನೋಂಥದ್ದಾದ್ರೆ ನಾನು ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅನ್ನೋಂಥದ್ದು. ಹಾಗಾದ್ರೆ ಕೋಮು ರಾಜಕಾರಣದ ಬಗ್ಗೆ ಸ್ಪಷ್ಟನೆ ಏನು?
ಅದು ಯಾವ ವಿಚಾರಗಳು ಕೂಡ ನಿನ್ನೆಯ JDS ಸಮಾವೇಶದಲ್ಲಿ ಸ್ಪಷ್ಟಗೊಂಡಿಲ್ಲ. ಹಾಗಾಗಿ 2028ರ ಚುನಾವಣೆ ಕಣ್ಣೆದುರಿಗೆ ಇದೆ. JDS ಪಕ್ಷದ ಸವಾಲುಗಳು ಜಾಸ್ತಿ ಇವೆ. ಯಾಕಂದ್ರೆ ಎಲ್ಲರನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕಾಗಿದೆ. ಅಥವಾ ಅವಕಾಶವಾದಿ ರಾಜಕಾರಣವನ್ನೇ ಮುಂದುವರಿಸಿಕೊಂಡು ಹೋಗುವಂಥದ್ದಾದರೆ JDS ಪಕ್ಷಕ್ಕೆ ನಿಜವಾಗ್ಲೂ ಭವಿಷ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಒಂದು ಮಾತಿಗಾದರೂ, ಈ ಹಳ್ಳಿ ಕಡೆ ಹೇಳ್ತಾರೆ, ಒಂದು ಮಾತಿಗಾದರೂ ಒಂದು ಥ್ಯಾಂಕ್ಸ್ ಹೇಳಿಲ್ಲಲ್ರಿ ಅನ್ನೋಂಥದ್ದು, ಆ ಥರದ ಒಂದು ಕೃತಜ್ಞತೆ JDS ಪಕ್ಷ 25 ವರ್ಷ ಮುಟ್ಲಿಕ್ಕೆ ಎಷ್ಟು ಜನ ಶ್ರಮಿಸಿದ್ರು, ಸಹಕರಿಸಿದ್ರು, ಅವರ ಹೆಸರುಗಳನ್ನ ತೆಗೆದುಕೋಬಹುದಾಗಿದೆ. ಯಾಕಂದ್ರೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. CM ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ ಮಾಡಿಸುವಾಗ ಇದೇ HD ದೇವೇಗೌಡರನ್ನ ನೆನೆಸ್ಕೊಳ್ತಾರೆ. ಅವರಿಗೆ ಅವಶ್ಯಕತೆ ಇರಲಿಲ್ಲ. HD ದೇವೇಗೌಡರು ನನ್ನನ್ನು ಹಣಕಾಸು ಮಂತ್ರಿ ಮಾಡದೇ ಇದ್ದಿದ್ರೆ ನಾನು ದಾಖಲೆಯ ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ ಅನ್ನುವಂಥದ್ದು. ಆ ಥರದ ಕೃತಜ್ಞತಾ ಭಾವ ಎಲ್ಲರಿಗೂ ಇದ್ದಾಗ ಪಕ್ಷ ಮತ್ತು ವೋಟ್ಗಳು, ನಾಯಕ ಎಲ್ಲರೂ ಕೂಡ ಬೆಳೀತಾರೆ ಅನ್ನುವಂಥದ್ದು ಇವತ್ತಿನ ತುರ್ತು. ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲಿರ್ತಕ್ಕಂಥದ್ದು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ JDS ಪಕ್ಷ ತನ್ನ ಮೂಗಿನ ನೇರಕ್ಕೆ ನಡೀತಾ ಇದೆ ಮತ್ತು ತಲೆಗೆ ಒಂದು ರೀತಿಯ ಆನೆ ಇದನ್ನ ಕಟ್ಕೊಂಡು ಹೋಗ್ತಾ ಇದೆ. ಏನೆಲ್ಲ ಸವಾಲುಗಳಿದಾವೆ, ಎತ್ತ ಕಡೆ ಪಕ್ಷವನ್ನು ಮುನ್ನಡೆಸಬೇಕಾಗಿದೆ, ಒಂದು ಪ್ರಮುಖ ಪ್ರಾದೇಶಿಕ ಪಕ್ಷವಾಗಿರಲಿಕ್ಕೆ ಏನೆಲ್ಲ ಮಾಡಬೇಕಾಗಿದೆ, ಮಾಡೋದನ್ನ ಬಿಡಬೇಕಾಗಿದೆ ಅನ್ನುವಂಥ ಒಳನೋಟಗಳನ್ನು, ಒಳಸುಳಿಗಳನ್ನು ಹೇಳಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.